ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಭಾರತ ಸಂವಿಧಾನ ಈ ಕೆಳಗಿನ ಯಾವ ರಾಷ್ಟ್ರವು ದ್ವಿಪೌರತ್ವ ಪದ್ಧತಿಯನ್ನು ಹೊಂದಿದೆ? ಡ್ಯುಯಲ್ ಸಿಟಿಜನ್ಶಿಪ್ ಅಂತ ಕರಿತೀವಿ. ಇದಕ್ಕೆ ಸರಿಯಾದಂತಹ ಉತ್ತರ ಅಮೆರಿಕ ದೇಶ. ಅಮೆರಿಕ ದೇಶದಲ್ಲಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೌರತ್ವ ವ್ಯವಸ್ಥೆ ಇದ್ದರೆ, ಇಡೀ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯ ಪೌರತ್ವ ವ್ಯವಸ್ಥೆಯನ್ನು ಹೊಂದಿದೆ. ಹಾಗಾಗಿ ಅಮೆರಿಕ ದೇಶವು ದ್ವಿಪೌರತ್ವ ಪದ್ಧತಿಯನ್ನು ಹೊಂದಿರುವಂಥ ದೇಶವಾಗಿದೆ. ಭಾರತಕ್ಕೆ ಬಂದಾಗ ಭಾರತ ಏಕಪೌರತ್ವ ವ್ಯವಸ್ಥೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿವೆ? ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಇವು ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನ ಕಾಣುತ್ತೇವೆ. ಭಾರತದಲ್ಲಿನ ರಾಷ್ಟ್ರಪತಿ ಭವನದ ವಾಸ್ತುಶಿಲ್ಪಿ ಯಾರು? ರಾಷ್ಟ್ರಪತಿ ಭವನದ ನಿರ್ಮಾತೃ ಅಥವಾ ವಾಸ್ತುಶಿಲ್ಪಿ ಯಾರು? ಇದಕ್ಕೆ ಸರಿ ಉತ್ತರ ಎಡ್ವಿನ್ ಲುಟೆನ್ಸ್ ರವರು. ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವಂತಹ ಸಂವಿಧಾನದ ವಿಧಿ ಯಾವುದು? ಯಾವ ವಿಧಿಯ ಅಡಿಯಲ್ಲಿ ಅಸ್ಪೃಶ್ಯತೆಯ ಆಚರಣೆ ಅಪರಾಧ ಎಂದು ಘೋಷಿಸಲ್ಪಟ್ಟಿದೆ? ಇದಕ್ಕೆ ಸರಿ ಉತ್ತರ ಸಂವಿಧಾನದ 17ನೆಯ ವಿಧಿ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡ ವರ್ಷ ಯಾವುದು? ಆರಂಭದಲ್ಲಿ ಇರಲಿಲ್ಲ, ಅವನ್ನ ಅಳವಡಿಸಿಕೊಳ್ತಾರೆ 1976ರಲ್ಲಿ. ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವ ಮೂಲಕ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಮೂಲಭೂತ ಕರ್ತವ್ಯಗಳನ್ನು ನಿರೂಪಿಸಿರುವ ಸಂವಿಧಾನದ ವಿಧಿ ಯಾವುದು? ಅಂದ್ರೆ ಯಾವ ವಿಧಿಯ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ? ಇದಕ್ಕೆ ಸರಿ ಉತ್ತರ 51 ಉಪವಿಧಿ ಎ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಕೆ ಮಾಡಲಾಗಿದೆ. 4ನೇ ಭಾಗದಲ್ಲಿ ಇವನ್ನು ನಾವು ಕಾಣುತ್ತೇವೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದ ಎಂಬ ಪದವನ್ನು ಸೇರ್ಪಡೆಗೊಳಿಸಲಾದಂತಹ ತಿದ್ದುಪಡಿ ಯಾವುದು? ಇದಕ್ಕೆ ಸರಿ ಉತ್ತರ 42ನೇ ತಿದ್ದುಪಡಿಯನ್ನ ಮಾಡುವ ಮೂಲಕ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಎಂಬ ಪದವನ್ನು ಸೇರ್ಪಡೆ ಮಾಡಲಾಯಿತು. ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯ ಕಲ್ಪನೆಯನ್ನು ಯಾವ ಪುಸ್ತಕದಲ್ಲಿ ವಿವರಿಸಿದ್ದಾರೆ? ನನ್ನ ಕನಸಿನ ಭಾರತ ಎಂಬ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯದ ವಿವರಣೆಯನ್ನ ನೀಡಿದ್ದಾರೆ. 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆ ಶಾಶ್ವತ ಸದನವಾಗಿದ್ದರೂ ಸಮೇತ ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುವಂತಹ ಪ್ರಕ್ರಿಯೆ ಇದೆ. ಹಾಗಾದರೆ ನಿವೃತ್ತರಾಗಿರುವಂತಹ ಸಂಖ್ಯೆ 1/3 ಭಾಗದಷ್ಟು. ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದಂತಹ ವರ್ಷ ಯಾವುದು? ಮೂಲ ಸಂವಿಧಾನ ಇದ್ದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ತಿದ್ದುಪಡಿಯನ್ನು ತಂದಂತಹ ವರ್ಷ 1951ರಲ್ಲಿ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನ ಮಾಡಲಾಯಿತು. ಈ ಕೆಳಗಿನ ಯಾವು ಸಂವಿಧಾನದ ವಿಧಗಳಾಗಿವೆ? ಇಡೀ ಜಗತ್ತಿನಲ್ಲಿ ಸಂವಿಧಾನಗಳನ್ನು ಕಾಣ್ತೀವಲ್ವಾ? ಹಾಗಾದ್ರೆ ಸಂವಿಧಾನ ಎಷ್ಟು ರೀತಿಯ ಸಂವಿಧಾನಗಳನ್ನ ಹೊಂದಿದ್ದಾವೆ? ನಮ್ಯ, ಲಿಖಿತ, ಅನಮ್ಯ, ಅಲಿಖಿತ. ಇದಕ್ಕೆ ಸರಿ ಉತ್ತರ ಮೇಲಿನ ಎಲ್ಲವೂ. ದೆಹಲಿಗೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾದಂಥ ವರ್ಷ ಯಾವುದು? ಕೇಂದ್ರಾಡಳಿತ ಪ್ರದೇಶವಾದರೂ ಸಮೇತ ರಾಜ್ಯದ ಸ್ಥಾನಮಾನವನ್ನು ದೆಹಲಿಗೆ ನೀಡಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ 1993. ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್ ರವರು. ಜನತೆಯನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿ ದೇಶವನ್ನು ದುರ್ಬಲಗೊಳಿಸುವುದು ಈ ಒಂದು ನೀತಿ ಏನನ್ನ ಸೂಚಿಸುತ್ತದೆ? ಪ್ರಾದೇಶಿಕತೆ, ಕೋಮುವಾದ, ಅವಕಾಶವಾದ, ಜಾತಿವಾದ. ಇದಕ್ಕೆ ಸರಿ ಉತ್ತರ ಕೋಮುವಾದ. ಜನತೆಯನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿ ದೇಶವನ್ನು ದುರ್ಬಲಗೊಳಿಸುವಂತಹ ಪ್ರಕ್ರಿಯೆಯನ್ನ ಕೋಮುವಾದ ಎಂದು ಕರೆಯುತ್ತಾರೆ. ಭಾರತದ ಸಂವಿಧಾನದ 8ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? 8ನೇ ಅನುಸೂಚಿ ಸಂಬಂಧಿಸಿರುವಂತಹ ವಿಷಯ ಭಾಷೆಗಳ ಪಟ್ಟಿ. ಸಂವಿಧಾನಕ್ಕೆ ಸಂಬಂಧಪಟ್ಟ ಅಧಿಕೃತ ಭಾಷೆಗಳ ಬಗ್ಗೆ ಮಾಹಿತಿಯನ್ನ 8ನೇ ಅನುಸೂಚಿ ಒಳಗೊಂಡಿದೆ. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಂತ ವರ್ಷ ಯಾವುದು? 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು. ಪಂಚಾಯತ್ ರಾಜ್ ವ್ಯವಸ್ಥೆಯು ಆಧರಿಸಿರುವಂತಹ ತತ್ವ ಯಾವುದು? ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. 3 ರೀತಿಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಕಾಣ್ತೀವಿ: ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ. ಇದರ ಬಹುಮುಖ್ಯ ಉದ್ದೇಶ ಅಥವಾ ಒಳಗೊಂಡಿರುವ ತತ್ವ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಇವುಗಳಲ್ಲಿ ಯಾವ ರಾಷ್ಟ್ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರವಲ್ಲ? ನೀಡಿರುವಂತಹ
4 ದೇಶಗಳಲ್ಲಿ ಯಾವ ದೇಶ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರ ಅಲ್ಲ? ಮೇಲಿನ ಎಲ್ಲವೂ ಸಮೇತ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಬ್ರಿಟನ್, ಫ್ರಾನ್ಸ್, ರಷ್ಯಾ, ಅಮೆರಿಕ, ಇನ್ನೊಂದು ಬಿಟ್ಟಿದ್ದರೆ ಚೀನಾ. ಒಟ್ಟು 5 ರಾಷ್ಟ್ರಗಳು ಪ್ರಸ್ತುತ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಸಾರ್ಕ್ ಸಂಘಟನೆ ಉದ್ಘಾಟನೆಯಾದಂಥ ವರ್ಷ ಯಾವುದು? ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ. ಸಾರ್ಕ್ ಈ ಒಂದು ಸಂಘಟನೆ ಉದ್ಘಾಟನೆಯಾದಂಥ ವರ್ಷ 1985. ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ನೌಕಾಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು? ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ಇನ್ನು ವಾಯುಪಡೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಭೂಸೇನಾ ಮುಖ್ಯಸ್ಥರನ್ನ ಕಮಾಂಡೆಂಟ್ ಅಂತ ಕರೆಯುವರು. ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? 60, 61, 62, 63. 63ನೆಯ ವಿಧಿ. ಸೊ ಇದು ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಹೊಂದಿರತಕ್ಕದ್ದು ಎನ್ನುವಂಥ ಮಾಹಿತಿಯನ್ನು ತಿಳಿಸುತ್ತದೆ. ಭಾರತ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಯ ನಂತರದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಪ್ರಧಾನಮಂತ್ರಿ ನೇಮಕದ ಬಗ್ಗೆ ವಿವರಿಸುವಂತಹ ವಿಧಿ ಯಾವುದು? 73, 75, 74, 70. 75ನೆಯ ವಿಧಿ ಏನಿದೆ ಇದು ಪ್ರಧಾನಮಂತ್ರಿಗಳ ನೇಮಕದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ, ಆದರೆ ಅದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಉಂಟು ಮಾಡಬಾರದು ಎಂಬುದನ್ನು ತನ್ನ ತೀರ್ಪಿನಲ್ಲಿ ಒತ್ತಿ ಹೇಳಿತು? ಹಾಗಾದರೆ ಆ ಒಂದು ತೀರ್ಪು ಯಾವುದು? ಕೇಶವಾನಂದ ಭಾರತಿ ಪ್ರಕರಣ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಸೊ ಈ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಅದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆಯನ್ನು ಉಂಟು ಮಾಡಬಾರದು ಅನ್ನುವಂಥ ಅಂಶವನ್ನು ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿತು. ಹಾಗಾಗಿ ಕೇಶವಾನಂದ ಭಾರತಿ ಪ್ರಕರಣ ಅತ್ಯಂತ ಪ್ರಮುಖವಾದುದು. ಈ ಕೆಳಗಿನ ಯಾವುದರ ಅಂಶಗಳು ಭಾರತ ಸಂವಿಧಾನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಲಾಗಿದೆ? 1935ರ ಭಾರತ ಸರ್ಕಾರದ ಕಾಯ್ದೆ ಏನಿದೆ, ಈ ಕಾಯ್ದೆಯಲ್ಲಿರುವಂಥ ಬಹುತೇಕ ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗಾಗಿ ಮೇಜರ್ ಇಂಪ್ಯಾಕ್ಟ್ ಏನಿದೆ ಅದು 1935ನ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ನಲ್ಲಿರುವಂಥ ಅಂಶಗಳನ್ನೇ ಅಳವಡಿಸಿಕೊಂಡಿದೆ. ಯಾವ ಕಾನೂನಿನ ಅನ್ವಯ ರಾಜಕೀಯ ಪಕ್ಷಗಳ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗುತ್ತದೆ? ನಮಗೆಲ್ಲ ಗೊತ್ತಿರುವಂತೆ ಚುನಾವಣೆಯ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತೆ ಚುನಾವಣಾ ಆಯೋಗ. ಹಾಗಾದರೆ ಅದು ಯಾವ ಕಾನೂನಿನ ಅನ್ವಯ ಆ ಒಂದು ನೀತಿ ಸಂಹಿತೆಯನ್ನು ಜಾರಿಗೊಳಿಸ್ತಾರೆ? ಪ್ರಜಾಪ್ರತಿನಿಧಿ ಕಾಯ್ದೆ 1951, ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1951. ಸೊ ಈ ಒಂದು ಕಾನೂನಿನ ಅನ್ವಯ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತದೆ. ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ವಿವರಿಸುವ ಸಂವಿಧಾನದ ಭಾಗ ಯಾವುದು? ಅಂದರೆ ಒಟ್ಟಾರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ ಅವರ ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ತಿಳಿಸುವಂಥ ಸಂವಿಧಾನದ ಭಾಗ ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಂತ ಕರಿತೀವಿ. ಸೊ ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನ ಒಳಗೊಂಡಿರುವಂಥ ಮೂಲ ಆಶಯವನ್ನು ಸೂಕ್ಷ್ಮ ರೂಪದಲ್ಲಿ ನಮಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಪ್ರಸ್ತಾವನೆಯಲ್ಲಿ ಮಾಡಿದ್ದಾರೆ. ಟ್ರಾನ್ಸ್ಫರ್ ಆಫ್ ಪವರ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು? ವಿ.ಪಿ. ಮೆನನ್. ಈ ಒಂದು ಗ್ರಂಥದಲ್ಲಿ 1939ರಿಂದ 1947ರವರೆಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಹಸ್ತಾಂತರಿಸುವ ಪ್ರಕ್ರಿಯೆಯ ಬಗ್ಗೆ ಅತ್ಯಂತ ಅಮೂಲ್ಯವಾದಂಥ ಅಂಶಗಳನ್ನು ಕ್ರೋಢೀಕರಿಸಿದ್ದಾರೆ ವಿ.ಪಿ. ಮೆನನ್ ರವರು. ಸಂಸದೀಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನದಿಂದ. ಸಂಸತ್ ವ್ಯವಸ್ಥೆಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ವೈದ್ಯನಾಥನ್ ವರದಿಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ಸಹಕಾರಿ ಕ್ಷೇತ್ರದ ಸುಧಾರಣೆಗೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಲಿಕ್ಕೆ ಎ ವೈದ್ಯನಾಥನ್ ರವರ ನೇತೃತ್ವದಲ್ಲಿ ನೇಮಿಸಲಾದಂತಹ ಒಂದು
ಸಮಿತಿಯಾಗಿದೆ. ಈ ಒಂದು ಸಮಿತಿಯು ಸಹಕಾರ ಸಂಘಗಳ ರಚನೆ, ಅವುಗಳ ಕಾರ್ಯವಿಧಾನಗಳ ಬಗ್ಗೆ ಅತ್ಯಂತ ಮಹತ್ವವಾದಂಥ ವರದಿಯನ್ನು ಸರ್ಕಾರಕ್ಕೆ ನೀಡಿತ್ತು. ಸಂಸದೀಯ ಸಮಿತಿಗಳಿಗೆ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುವರು? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್. ಇದಕ್ಕೆ ಲೋಕಸಭಾ ಸ್ಪೀಕರ್ ಅವರು ಸಂಸದೀಯ ಸಮಿತಿಗಳಿಗೆ ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಕರಿತೀವಿ, ಅವುಗಳನ್ನು ನೇಮಕ ಮಾಡಿದಾಗ ಆ ಮುಖ್ಯಸ್ಥರನ್ನು ಕೂಡ ಇವರೇ ನೇಮಕ ಮಾಡ್ತಾರೆ. ಭಾರತದ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಗವರ್ನರ್ ಯಾರು? ರಘುರಾಮ್ ರಂಜನ್, ಶಕ್ತಿಕಾಂತ್ ದಾಸ್, ವೈ.ವಿ. ರೆಡ್ಡಿ, ಊರ್ಜಿತ್ ಪಟೇಲ್. ಶಕ್ತಿಕಾಂತ್ ದಾಸ್ ಪ್ರಸ್ತುತ RBIನ ಗವರ್ನರ್ ಆಗಿದ್ದಾರೆ. 1980ನೇ ಬ್ಯಾಚ್ನ ನಿವೃತ್ತ IAS ಅಧಿಕಾರಿ, ತಮಿಳುನಾಡು ಕೇಡರ್ನಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಈಗ 25ನೇ ಗವರ್ನರ್ ಆಗಿ ರಿಸರ್ವ್ ಬ್ಯಾಂಕ್ನಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ 15ನೇ ಹಣಕಾಸು ಆಯೋಗದಲ್ಲಿ ಸದಸ್ಯರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಾರೆ.